ಗಣಿತ ಮಾಡಿರಿ, ಸರಿಯಾಗಿ ಮಾಡಿರಿ, ಚೆನ್ನಾಗಿ ಮಾಡಿರಿ. ನೋಡಿರಿ ನಿಮ್ಗೆ ಹೆಂಗೆ ತಿಳಿತದಂಗೆ ಮಾಡಿರಿ, ನಾ ಬಂದು ತಿಳಿಸ್ತೀನಂತ. ಹೇಳಿದಲ್ಲ ಉದಾಹರಣೆಗಳನ್ನು, ಸಾಕಷ್ಟು ಉದಾಹರಣೆಗಳನ್ನು ಹೇಳ್ಯದ. ಕಲೀರಿ, ಮಾಡಿರಿ. ನೋಡ್ರಿ ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಗುಣಾಕಾರ, ಭಿನ್ನ ರಾಶಿಯ ಗುಣಾಕಾರ ಪೂರ್ಣ ಸಂಖ್ಯೆ ಇತ್ತು ಅಂತಂದ್ರೆ ಅದಕ್ಕೆ ಛೇದ ಒಂದು ಇಡಬೇಕು. ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತದೆ. ಈಗ ನೀವು ಬಿಡಿಸಿರ್ಬೇಕು, ಯಾಕಂದ್ರೆ ಹಿಂದಿನ ವೀಡಿಯೋಗಳೆಲ್ಲ ನೀವು ನೋಡ್ಕೊಂಡಿರಿ. ಬಿಡಿಸ್ರಿ, ಇನ್ನೊಂದು ಸಲ ದೂರ ಸರಿತನು ನೀವು ಮಾಡಿ. ಅತಿ ಫಾಸ್ಟಾಗಿ ಹೆಂಗೆ ಮಾಡೋದು ಮತ್ತು ಆ ರೀತಿ ಪ್ರಕಾರ ಹೆಂಗೆ ಮಾಡೋದು ಎರಡೂ ತಿಳಿಸ್ತಿರ್ತು. ಲಕ್ಷ ಪಟ್ಟು ನೋಡ್ರಿ. ಓಕೆ. ನೋಡ್ರಲ್ಲೇ 20 ಇಡ್ರಿ, ಛೇದ ಎಷ್ಟು ಇಡ್ತೀರಿ? 1 ಇಡ್ರಿ. ಬಾಯಿ ಅಂದರೆ ಏನು ಮಾಡಬೇಕು? ಗುಂಡ್ಲೆ ಇಡಬೇಕು. 2 3 ಅಂಶ ಆಯ್ತು. 3ಕ್ಕೆ ಭಾಗ ಹೋಗೋದಿಲ್ಲ. 22 40 3 ಅಂಶ. 16 3 40, 16 2 32, 16 32 ಅಂದರೆ 8 ಉಳಿತು. ಅದಾಯಿತು. 3 1 3, 3 3 9, 13 3 39, 1 3 ಅಂಶ ಉಳಿತು. ನೋಡಿ, ಇಷ್ಟು ಯಾರು ಬಂದದ ಅವ್ರು ಕರೆಕ್ಟ್. ಆನ್ಸರ್ ಎಷ್ಟು ಬಂತಿದ್ರದ್ದು? 13 ಪೂರ್ಣಾಂಕ 1 3 ಅಂಶ ಯಾರ್ದು ಬಂದದ ಕರೆಕ್ಟ್. ಇದು ದಶಮಾಂಶದಾಗ ಹೆಂಗೆ ಇಡೋದು ಅಂದ್ರೆ 13 ಬಿಂದು ಇದನ್ನು 1ಕ್ಕೆ 3 ಬಾಗಿಸಿದ್ರೆ ಬರೀ 3 ಬರ್ತದೆ. ನೀವು ಕನಿಷ್ಠ ಇಷ್ಟು ಇಟ್ಟು ಕಿಶನ್ ಮ್ಯಾಲೆ ಮತ್ತು ಗೆರೆ ಕೊಟ್ಟು ನೀವು ಮಾಡಿ ನೋಡ್ರಿ. ಅಂದರೆ ಎರಡೂ ರೀತಿ ಗಣಿತಗಳನ್ನು ಈಗ ನಾಲೆಜ್ ಮಾಡ್ಕೊತ ಹೋಗ್ತದೆ. ಇದು ಜೋಶಿ ಸರ್ ಕೋಚಿಂಗ್ ಕ್ಲಾಸ್ ಅಂದ್ರೆ ಎಲ್ಲ ರೀತಿಯಿಂದ ಗಣಿತಗಳು ಹೋಗ್ತಾವೆ. ನಿಮಗೆ ಇದರಾಗ ಉತ್ತರ ಬಂದ್ರೂ ಉತ್ತರ ಹಾಕಬೇಕು, ಇದರಾಗ ಬಂದ್ರೂ ಹಾಕಬೇಕು. ಮ್ಯಾಲೆ ಮಾರ್ಕ್ ಮಾಡಿಬಿಟ್ರೆ ಬರೀ ಬಾಗಿಸೋತು ಆದ್ರೆ 3 ಬಂದುಬಿಡುತ್ತವೆ. ಅವಾಗ ಎರಡೂ ರೀತಿಯ ನಾಲೆಜ್ ಇರಬೇಕು ನಿಮಗೆ. ಈಗಂತೂ ಮುಗೀತಲ್ಲ. ಈಗ ನನ್ನ ಒಂದು ವಿಚಾರ, ಈ ಗಣಿತನ ನಿಮಗೆ ಸಿಂಪ್ಲಿಫಿಕೇಶನ್ದಾಗ ಬಂದಿತ್ತಂದ್ರೆ ಹೆಂಗೆ ಮಾಡ್ಬೇಕಂದ್ರೆ, ಈ 52ಕ್ಕೆ 13ಕ್ಕೆ ಭಾಗ ಹೋಗ್ತದಿಲ್ಲ ನೋಡ್ರಿ, ಹೋಗ್ತದಲ್ಲ. 13 4 4 4 16 ಇದ್ರ ಉತ್ತರ ನೀವು ಸಿಂಪ್ಲಿಫಿಕೇಶನ್ದಾಗ ಇಟ್ಬಿಡ್ಬೇಕು. ಹೆಂಗೆ ಇಡ್ಬೇಕು ಸಿಂಪ್ಲಿಫಿಕೇಶನ್ದಾಗ ಬಾಯ್ದಿಂದ? ಅದಕ್ಕೆ ಹೇಳೋದು ಜೋಶಿ ಸರ್ ಹುಡುಗರು. ಯಾಕೆ ಇದು ವಿಡಿಯೋದಾಗೆ ತೋರಿಸ್ತದ. ಇಲ್ಲಿ 52 ಅದ, ಇದರಿಂದ 4 13 4 52 4 4 16 ಅದ್ರ ಉತ್ತರ ನೀವು ಸಿಂಪ್ಲಿಫಿಕೇಶನ್ದಾಗ ಇಟ್ಟು ಹೋಗಿಬಿಟ್ರೆ ಎಷ್ಟು ವೇಗವಾಗಿ ಆಗ್ತದೆ ಅಭ್ಯಾಸ, ಅದನ್ನು ನೀವು ತಿಳ್ಕೊಳ್ಳಿ. ಅದಕ್ಕೆ ಈ ಬೇಸಿಕ್ ಕೋಚಿಂಗ್ ಕ್ಲಾಸ್ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇದೆ. ಈಗ 52 ಈ ರೀತಿ ಪ್ರಕಾರ 52 ಇಡ್ರಿ, ಛೇದ ಎಷ್ಟು ಇಟ್ರಿ? 1 ಇಟ್ರಿ. ಬಾಯಿ ಅಂದ್ರೆ ಗುಣಾಕಾರ 4 13 ಅಂಶ. ನೋಡ್ರಿ 4 13 ಅಂಶ ಬಂತಿಲ್ಲ. ಈಗ 13 1 13 4 4 4 16. ಇದು ರೀತಿ ಗುರ್ತಿರಬೇಕೇ ನಿಮಗೆ. ಇಂಥ ಬಂದಾಗ ನೀವು ತಲೆಯಾಗ ಹಾಕ್ಕೋಬೇಕು. ನೋಡಿ 13 4 4 16 ಇದ್ರ ಉತ್ತರ 13 4 52 4 4 16 ಉತ್ತರ ಬಾಯಿದಿಂದ ಹೇಳ್ಬೋದು. ತಿಳಿತಲ್ಲ ಈಗ? ಅಂಥವು ಬಂದಾಗ ನೀವು ಭಾಳ ಸರಳ. ಈಗ ಮುಂದಿನ ನೋಡ್ರಿ ಬರ್ತಾವನು ಮಾಡಿ ನೋಡ್ರಿ, ಯಾವ ಒಂದು ಇರ್ಬೇಕು ನೋಡ್ರಿ ಒಳಗೆ. ಈಗ 50 ಹೆಂಗೆ ಮಾಡಬೇಕು? 50ಕ್ಕೆ ನೀವು ಛೇದ 1 ಇಡ್ರಿ, ಬಾಯಿ ಅಂದ್ರೆ ಗುಂಡ್ಲೆ ಇಡ್ರಿ. 3 4 12 1 13 4 ಅಂಶ. 2 2 2 25 ಆಯ್ತಾ? 25 3 75 ಕೈಲ ಬಂತು 7. 25 25 1 7 32. ತಳಗೇನು ಬಂತು 2. 2 1 2 2 6 12 2 2 4 1 2 ಅಂಶ. ನೋಡ್ರಿ ಬಂದದೋ ಇಲ್ಲೋ ಚೆಕ್ ಮಾಡಿ ನೋಡ್ರಿ. ತಪ್ಪಾಗಬಾರ್ದು ಉತ್ತರ. ಈಗ ಮಾತೆಲ್ಲ ತಪ್ಪಾತಂದ್ರೆ ತಿದ್ಕೋರಿ ನೀವು. ಏನು ತಪ್ಪಿಲ್ಲ, ನಾವು ಗಡಿಬಿಡಿಯಾಗಿ ಬಿಡಿಸಿದ್ರು ಏನದು ತಪ್ಪಲ್ಲ. 162 ಪೂರ್ಣಾಂಕ 1 2 ಅಂಶ ಆಯಿತು. ಇದನ್ನು ಉತ್ತರ ನಿಮಗೆ ಒಳಗೊಮ್ಮೆ ಸಿಂಪ್ಲಿಫಿಕೇಶನ್ದೊಳಗೆ ಗುರುತಿರ್ಬೇಕು. ಆನ್ಸರನ್ನು 2 ರೀತಿ ಒಳಗೆ ಉತ್ತರ ನಾನು ತೋರಿಸ್ತಿರ್ತೀನಿ. ಆನ್ಸರ್ ಇಸ್ ಈಕ್ವಲ್ ಟು 162 ಪೂರ್ಣಾಂಕ 1 2 ಅಂಶ ಆರ್ 162 1ಕ್ಕೆ 2 ಭಾಗಿಸಿದ್ರೆ ಎಷ್ಟು ಬರ್ತದ? 5 ಬರ್ತದ. ಈ ದಶಮಾಂಶನೂ ಕಲ್ತಂಗಾತು, ಭಿನ್ನ ರಾಶಿನೂ ಕಲ್ತು.
ಇದು ಬಾಯಲ್ಲೇನೆ ಬರ್ತದೆ. ಹಿಂಗೇನಾರೆ ನಿಮಗೆ ಸಿಂಪ್ಲಿಫಿಕೇಶನ್ ಬಂದಿತ್ತಂದ್ರೆ ಏನು ಮಾಡ್ತೀರಿ? ಬಾಯಲ್ಲೇನೆ. ಅದಕ್ಕೆ ನಾ ಹೇಳೋದು ಜೋಶಿ ಸರ್ ಕೋಚಿಂಗ್ ಕ್ಲಾಸ್ ಬೇಸಿಕ್ ಅಭ್ಯಾಸ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಹೇಳ್ತಾನೆ ನಾನು. ನೋಡಿ, 4ರಲ್ಲಿ 100ಕ್ಕೆ ಬಾಕ್ಸರಿ 25, 25 3 75 ಉತ್ತರ ಬಂದೇ ಬಿಡುತ್ತು. ಮಾಡಿ ನೋಡಿ, 100 ಛೇದ 1 ಇಡ್ರಿ, ಬಾಯಿ ಅಂದ್ರೆ ಗುಂಡ್ಲೆ ಹಾಕ್ರಿ, 3 4 ಅಂಶ ಇಡ್ರಿ. ನೋಡಿ, 4 1 4 25 ನೋಡಿ, 25 3 ಎಷ್ಟು ಬಂತು? 75 ಬಂತು. ಛೇದ 1 ಬಂತಂದ್ರೆ ಏನು ತಿಳ್ಕೊಬೇಕು? 2 ಕಡೆ 1 ಅದ ಅಂದ್ರೆ ಇದು ಪೂರ್ಣ ಸಂಖ್ಯೆ ಅದ ಅಂತ ತಿಳ್ಕೊಬೇಕು. ಇದು ರೀತಿ ಪ್ರಕಾರ. ಇನ್ನು ನಿಮಗೆ ಸಿಂಪ್ಲಿಫಿಕೇಶನ್ ಬಂದಿತ್ತು, ಸರಳೀಕರಣದಾಗ ಏನು ಮಾಡ್ಬೇಕಂದ್ರೆ ಹಿಂಗೆ ಬಂದಾಗ ಬಾಯಿ ಅಂದ್ರೆ ಗುಂಡ್ಲೆ ತಿಳ್ಕೊಂಡು 4 ಇತ್ತಲ್ಲಿ 25 3 75 ರೈಟ್. ಅದಕ್ಕೆ ಗಣಿತಗಳನ್ನು ಹೇಳುವಾಗ ಲಕ್ಷ್ಯ ಕೊಟ್ಟು ನೋಡ್ರಿ. ಮೊದಲು ಜೋಶಿ ಸರ್ ವಿಡಿಯೋ ಕ್ಲಾಸ್ ತಿಳಿಯೋದಲ್ಲ ಅಂತ ಎಲ್ಲರೂ ಹೇಳ್ತಿರ್ತಾರೆ. ಯಾಕಂದ್ರೆ ಅವ್ರ ಗಣಿತ ಬರಂಗಿಲ್ಲ. ಬರೋವ್ರಿಗೆ ಇದು ಎಷ್ಟು ಉಪಯೋಗ ಅದ? ಗಣಿತ ನಾಲೆಜ್ ಇದ್ದವ್ರಿಗೆ ಇದು ಎಷ್ಟು ಉಪಯೋಗ ಅದ ನೀವು ವಿಚಾರ ಮಾಡಿ. ಯಾರು ಬೇಕಾದವ್ರು ಒಬ್ಬರು TCH ಆದವರು, PU ಸೆಕೆಂಡ್ ಇಯರ್ ಸೈನ್ಸ್ ಆದವರು, ಯಾರು ಬೇಕಾದವ್ರು ಇದನ್ನು ವಿಡಿಯೋಗಳನ್ನು ತೊಗೊಂಡು ಕಲಿತು ಶಾಣ್ಯರಾಗಿ ಹುಡುಗರು ತಯಾರು ಮಾಡ್ಬೋದು. ಗದ್ದೆ ಬಾಯಿ ಬರ್ತಾವ, ರೀಸನಿಂಗ್ ಬರ್ತವೆ. ಮೇನ್ ಎಲ್ಲರೂ ವಿಡಿಯೋದಾಗ ಏನು ಹೇಳ್ತಾರೆ? ಗಣಿತ ಭಾಳ ಬೇರೆ ಅದ ಅಂತಾರೆ. ಇದನ್ನು ಕಲ್ತಾರೆ ಅಂದ್ರೆ ನಿಮ್ದು 10th ತನಕ ಯಾರು ನಿಮ್ಮ ಕೈ ಹಿಡಿಯೋರು? ಅಪ್ ಟು SSLC ತನಕ ಗಣಿತ ಕೊಡ್ತಾನ ನಾ. ಇದರಾಗ ಅಪ್ ಟು SSLC ತನಕ ಗಣಿತ ಬರ್ತಾವೆ ಈ ವಿಡಿಯೋ ಕ್ಲಾಸ್ಗಳಿಗೆ. ಎಷ್ಟು ಇಂಥವೆಷ್ಟೋ ಒಂದೊಂದು ಅನುಕರಣ ನಂಬರ್ಗೆ ಎಷ್ಟನೇದು ವಿಡಿಯೋ ಅದ? 72ನೇ ಅನುಕರಣ ವಿಡಿಯೋ ಇದು. ಇನ್ನು ಇದು 2ನೇ ಚಾಪ್ಟರ್ದಾಗ 72 ವಿಡಿಯೋ. ಇನ್ನು ಎಷ್ಟು ಆಗ್ತಾವ ನೋಡಕಂತ್ರಿ? 2ನೇ ಅಧ್ಯಾಯ 2 72ನೇ ವಿಡಿಯೋ ಇದು. ಎಷ್ಟು ಅಭ್ಯಾಸ ಇರಬೇಕು? 1ನೇ ವಿಡಿಯೋ ಮಾಡಿ ನೋಡಿದ್ರಿ ಅಂತಂದ್ರೆ ಅದಂತೂ ಭಾರಿ ಅಭ್ಯಾಸ. ಅದು ದೊಡ್ಡ ದೊಡ್ಡ ಲೆಕ್ಕಗಳು, ಗುಣಿಸೋದು ಭಾಗಿಸೋದು. ಆ ಲೆಕ್ಕ ಬಂದಾಗ ಈ ಲೆಕ್ಕ ಯಾಕೆ ಬರೋದಿಲ್ಲ? ನಿಮಗೆ ಬಂದೇ ಬರ್ತಾವ. ವಿಡಿಯೋ ನಂಬರ್ 1 ಅಭ್ಯಾಸ ಮಾಡಿರಿ. ವಿಡಿಯೋ ನಂಬರ್ 2 ಅಭ್ಯಾಸ ಮಾಡೋದ್ರೊಳಗೆ ನಿಮ್ಮ ಕೋಚಿಂಗ್ ಕ್ಲಾಸ್ ಮುಗಿದು ಬಿಡ್ತದೆ. ನಮ್ಮ ರೆಗ್ಯುಲರ್ ಕ್ಲಾಸಿಗೆ ಬಂದು ಬಿಡ್ತಾರೆ. ಈ ಅನುಕರ ನಂಬರ್ ಮುಗೀತು ಅನ್ನೋದ್ರೆ ನಿಮ್ಮ ವೆಕೇಶನ್ದಾಗ ಈ ಅನುಕರ ನಂಬರ್ ಮುಗಿಬೇಕು. ಮುಂದೆ ರೆಗ್ಯುಲರ್ ಕ್ಲಾಸ್ ಚಾಲು ಆಗಿಬಿಡ್ತಾವೆ. ಇದೆಲ್ಲ ಈ ಅನುಕರ ನಂಬರ್ ನಿಮಗೆ ಬೇಸಿಕ್ ಬರ್ತದೆ. ಇದರ ಎಲ್ಲ ಸಿಂಪ್ಲಿಫಿಕೇಶನ್ ಬರ್ತಾವೆ, ಸಣ್ಣ ಸಣ್ಣ ಭಾಳ ಬರ್ತವೆ. ಇದು 1 ಅನುಕರ ನಂಬರ್ ತಯಾರಾದ್ರೆ ಕೆಲಸ ಮುಗೀತು ನಿಮ್ಮದು. 100% ಯಾವ ಬೇಕಾದ ಕೋಚಿಂಗ್ ಕ್ಲಾಸ್ನಾಗ ಕಣ್ಣು ಮುಚ್ಚಿ ರಿಸಲ್ಟ್ ನಿಮ್ಮದು ತೊಗೊಂಡೇ ಬಿಡ್ತಾರೆ. ಜೋಶಿ ಸರ್ ವಿಡಿಯೋ ನೋಡಿ ಬಾ ಒಳಗೆ ಅಂತಾರೆ. ಅದೇ ಉದ್ದೇಶ ಅದ ಇದ್ರ. ಟೆಲಿಗ್ರಾಮ್ದಾಗ ಸೈಟ್ ಕ್ಲಾಸ್ ತೊಗೋಬೋದು, ಮತ್ತು ಲೈವ್ದಾಗ ತೊಗೋಬೋದು. ಎಲ್ಲರ ಕೋಚಿಂಗ್ ಕ್ಲಾಸ್ಗೂ ಆದ್ರೂ ಲೈವ್ ಕ್ಲಾಸ್ ಇರ್ತಾವಲ್ಲ ನಮ್ಮವು. ನೋಡ್ರಿ, ಚೆನ್ನಾಗಿ ಬಿಡಿಸ್ಕೊಡ್ರಿ.